ಛಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರ ಟ್ರಸ್ಟ್ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಎನ್ನುವ ಸಂಸ್ಥೆಯ ವಿರುದ್ಧವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಸಿದ್ಧಾರ್ಥ ವಿಹಾರ ಟ್ರಸ್ಟು ಕಾನೂನುಬದ್ಧವಾಗಿ ಸರ್ಕಾರದಿಂದ ನಿವೇಶನವನ್ನು ಪಡೆದಿದೆ. ಅವರು ಪಡೆದಿರುವಂಥ ಉದ್ದೇಶ ಕೌಶಲಾಭಿವೃದ್ಧಿ ತರಬೇತಿ ಸಂಸ್ಥೆಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಸಾಮಾಜಿಕ ಕಳಕಳಿಯನ್ನು ದೃಷ್ಟಿಯಿಂದ ಯುವಕರನ್ನ ಒಂದು ತರಬೇತಿಯನ್ನು ನೀಡಿ ಅವ್ರನ್ನ ಉದ್ಯೋಗದಲ್ಲಿ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಬೇಕಂತ ಕಳಕಳಿ ಸದುದ್ದೇಶದಿಂದ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡೋದಕ್ಕೆ ಹೊರಟಿರೋದು. ಆದರೆ ಛಲವಾದಿ ನಾರಾಯಣ ಸ್ವಾಮಿಯವರು BJP RSS ರವರ ಕೈಗೊಂಬೆಯಾಗಿ ಈ ಛಲವಾದಿ ನಾರಾಯಣ ಸ್ವಾಮಿಗೆ ಮುಂದಿನ ದಿನಗಳಲ್ಲಿ BJP ಪಕ್ಷದಲ್ಲಿ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕಾದ್ರೆ ಅವರು ಈ ರೀತಿಯಾದಂತಹ ಒಬ್ಬ ದೇಶದ ದಲಿತ ಸಮಾಜದ ಪ್ರಬಲ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರ ಒಂದು ನೇತೃತ್ವದಲ್ಲಿ ಒಂದು ಟ್ರಸ್ಟ್ನ ವಿರುದ್ಧವಾದಂಥ ಗಂಭೀರವಾದಂಥ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ತಾವು BJP ಪಕ್ಷದಲ್ಲಿ ಯಾವುದಾದ್ರು ಸ್ಥಾನಮಾನ ಪಡಿಬೋದು ಅಂತ ದುರುದ್ದೇಶದಿಂದ ಈ ರೀತಿಯಾದಂಥ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಖಂಡನೀಯವಾದ್ದು. ಸ್ವಾಮಿ, ನೀವು ಈ ರೀತಿಯಾದಂಥ ಈ ಒಂದು ಟ್ರಸ್ಟ್ ಬಗ್ಗೆ ನೀವು ಆರೋಪ ಮಾಡ್ತಿದ್ದೀರಲ್ಲ, ಕುಮಾರಸ್ವಾಮಿಯವರು ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ 550 ಎಕರೆ ಜಮೀನನ್ನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಈ ಒಂದು ವಿಷಯವಾಗಿ ಜಮೀನುಗಳನ್ನ ಮಂಜೂರು ಮಾಡಬಾರ್ದು. ಏಕೆ ಅಂತಂದರೆ ಇದು ಒಂದು ವಿವಾದಾತ್ಮಕವಾದಂಥ ವಿಷಯವಾಗಿದೆ, ಹಾಗಾಗಿ ಇದ್ರ ಬಗ್ಗೆ ಪೆಂಡಿಂಗ್ ಇಡಬೇಕಂತ ಒಂದು ಆದೇಶವನ್ನು ಹೊರಡಿಸಿತ್ತು. ಆದರೂ ಕೂಡ ಮುಖ್ಯಮಂತ್ರಿ ಇನ್ನೊಂದು 2 ದಿನ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ನಿರ್ಮಾಣವಾದಾಗ ತರಾತುರಿಯಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಸಂಸ್ಥೆಗೆ ಸಹಿ ಮಾಡಿ ಇವರದೇ ಆದಂಥ ಹಸ್ತದಿಂದ ಒಂದು ಸಹಿ ಮಾಡಿ ಬೇನಾಮಿ ಹೆಸರಲ್ಲಿರುವಂಥ ಒಂದು ಸಂಸ್ಥೆಗೆ 550 ಎಕರೆ ಜಮೀನನ್ನು ನೀಡಿದಾರಲ್ಲ, ಅದ್ರ ಬಗ್ಗೆ ಗವರ್ನರ್ಗೆ ನೀವು ಏಕೆ ದೂರು ಸಲ್ಲಿಸ್ತಾ ಇಲ್ಲ? ಮತ್ತು ಯಡಿಯೂರಪ್ಪನವರು ಅವರ ಒಂದು ಸಂಸ್ಥೆ ಧವಳಗಿರಿ ಪ್ರಾಪರ್ಟೀಸ್ ಮತ್ತು ಡೆವಲಪರ್ಸ್ ಅನ್ನುವ ಸಂಸ್ಥೆ ಹಲವಾರು 100 ಎಕರೆ ಜಮೀನುಗಳನ್ನ ನುಂಗಿ ನೀರು ಕುಡಿದಿದ್ದಾರೆ. ಅವ್ರ ಬಗ್ಗೆ ಗಂಭೀರವಾದ ಆರೋಪಗಳಿದೆ. ಅವರ ವಿರುದ್ಧ ಯಾಕೆ ನೀವು ತನಿಖೆಗೆ ಆದೇಶವನ್ನು ರಾಜ್ಯಪಾಲರಿಗೆ ಕೇಳ್ತಾ ಇಲ್ಲ? BJP ನಾಯಕರುಗಳಿದ್ದಾರೆ, ಶಶಿಕಲಾ ಜೊಲ್ಲೆ ಇದ್ದಾರೆ, ಮತ್ತು ಮುರುಗೇಶ್ ನಿರಾಣಿಯವರ ಮೇಲೆ ಒಂದು ಆರೋಪ ಬಂದಿದೆ. ಇವ್ರ ಬಗ್ಗೆನೂ ಕೂಡ ನೀವು ಜನಾರ್ದನ್ ರೆಡ್ಡಿ ಇವ್ರ ಬಗ್ಗೆನೂ ಕೂಡ ನೀವು ರಾಜ್ಯಪಾಲರಿಗೆ ಯಾಕೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಾ ಇಲ್ಲ? ಬರೀ ಖರ್ಗೆ ಅವರು ಮಾತ್ರ ಯಾಕೆ ನಿಮ್ಮ ಕಣ್ಣು ಕಾಣ್ತಾ ಇದ್ದಾರೆ? ನಿಮಗೆ ಯಾವುದೇ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಸ್ವಾಮಿ. ಕೇವಲ ನೀವು BJPಯವ್ರನ್ನ ವಹಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಮತ್ತು ದಲಿತ ಸಮಾಜ ಉಗ್ರವಾಗಿ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ನೀವೊಬ್ಬ ಅಸಮರ್ಥ ನಾಯಕರಾಗಿದ್ದೀರಾ ಸ್ವಾಮಿ. ನೀವು ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳ್ತೀರಾ, ನೀವು ನಿಮ್ಮ ತಂದೆಯವರ ಹೆಸರಿಂದ ನೀವು ಮುಂದುವರಿತಿದ್ದೀರಾ ಅಂತ ಹೇಳಿ. ನೀವು ಕೂಡ ಛಲವಾದಿಯನ್ನ ಹೆಸರನ್ನ ಮುಂದೆ ಇಟ್ಕೊಂಡಿದ್ದೀರಾ. ನೀವು ನಾರಾಯಣ ಸ್ವಾಮಿ ಅಂತ ಹೇಳಿದ್ರೆ ಯಾರೂ ಕೂಡ ಗೊತ್ತಾಗಲ್ಲ, ಯಾವ ನಾರಾಯಣ ಸ್ವಾಮಿ ಅಂತ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಮ ಮುಂದೆ ಒಂದು ಜಾತಿಯ ಒಂದು ಸಮಾಜದ ಸಿಂಬಲ್ನ ಇಟ್ಕೊಂಡಿದ್ದೀರಾ. ಅದು ಛಲವಾದಿ ನಾರಾಯಣ ಸ್ವಾಮಿ ಅಂದ್ರೆ ಮಾತ್ರ ಗೊತ್ತಾಗೋದು. ಆದರೆ ಪ್ರಿಯಾಂಕ ಖರ್ಗೆ ಅವರು ಅಂತಂದ್ರೆ ಒಬ್ಬ ಯುವ ನಾಯಕನಾಗಿದ್ದಾರೆ. ಅವರು ತನ್ನದೇ ಆದಂಥ ಸಾಮರ್ಥ್ಯದಿಂದ ತನ್ನದೇ ಆದಂಥ ಜನಗಳ ಸೇವೆ ಮಾಡುವ ಮೂಲಕ ಅವರು ಪ್ರಚಲಿತರಾಗಿದ್ದಾರೆ. ತಮ್ಮ ವಾಕ್ಪಟು ಒಂದು ಉತ್ತಮವಾದಂಥ ವಾಕ್ಚಾತುರ್ಯ ಉತ್ತಮವಾದಂಥ ವಾಗ್ಮಿಗಳಾಗಿದ್ದಾರೆ. ಹಾಗಾಗಿ ಅವರು ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ನಿಮ್ಮ ರೀತಿ ನೀವು ಒಂದು ಕಾಲದಲ್ಲಿ ಖರ್ಗೆ ಅವರ ಮನೆ ಬಾಗಿಲು ಮುಂದೆ ಕಾಯ್ಕೊಂಡು ನಿಂತ್ಕೊಳ್ತಾ ಇದ್ರಲ್ಲ, ಅದೆಲ್ಲ ಮರ್ತಿದ್ದೀರಾ? ಖರ್ಗೆ ಅವರಿಂದ ಅನುಕೂಲ ಪಡ್ಕೊಂಡಿದ್ದಾವೆಲ್ಲ ಮರ್ತಿದ್ದೀರಾ ಅಂತ ಈ ಸಂದರ್ಭದ ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ರವರು ಈ ಸಂದರ್ಭದಲ್ಲಿ ಹಾಜರಿದ್ದರು.